ಗೈಸ್ ನಿಮ್ದೇನಾದರೂ ಯೂಟ್ಯೂಬ್ ಚಾನಲ್ ಇದ್ದರೆ ಸೊ ಅದೇನಾದರೂ ಮಾನಿಟೈಸ್ ಆನ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ ಎಲ್ಲ ಕ್ಯಾಟಗರಿಗೆ ಒಂದೇ ರೀತಿ ಅರ್ನಿಂಗ್ಸ್ ಆಗಲ್ಲ ಅಂತೇಳಿ. ಕೆಲವೊಂದು ಕ್ಯಾಟಗರಿನಲ್ಲಿ 1,000 ವ್ಯೂಸ್ಗೆ $1 ಆದರೆ ಇನ್ನು ಕೆಲವು ಕ್ಯಾಟಗರಿನಲ್ಲಿ 5-6 ಸಾವಿರ ವ್ಯೂಸ್ಗೆ $1 ಆಗ್ತಾ ಇರುತ್ತೆ. ಆದರೆ ನಾವೀಗ ಒಂದಿಷ್ಟು ಟಾಪಿಕ್ಸ್ನ ಹೇಳ್ತೀನಿ. ಸೊ ನೀವೇನಾದರೂ ಈ ಟಾಪಿಕ್ಸ್ನಲ್ಲಿ ಏನಾದರೂ ವಿಡಿಯೋನ ಮಾಡಿದ್ದೀರ ಅಂದರೆ ನೀವು ಯೋಚನೆನೂ ಮಾಡೋಕ್ಕಾಗಲ್ಲ. ಸೊ ಅಷ್ಟೊಂದು ದುಡ್ಡನ್ನ ಅರ್ನಿಂಗ್ಸ್ನ ಮಾಡ್ಕೋಬೋದು. ಸೊ ನಿಮ್ಗೇನಾದರೂ 5-6 ಲಕ್ಷ ವ್ಯೂಸ್ ಬಂತಪ್ಪ ಅಂದರೆ ಒಂದು ವಿಡಿಯೋಗೆ, ಸೊ ನೀವು ಬರೀ ಒಂದೇ ವಿಡಿಯೋಗೆ 16-17 ಲಕ್ಷ ದುಡ್ಡನ್ನ ಅರ್ನ ಮಾಡ್ಕೋಬಹುದು. ಪ್ರೂಫ್ ಕೂಡ ಈ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಒಂದ್ಸರಿ ಚೆಕ್ಔಟ್ನ ಮಾಡ್ಕೋಬಹುದು. ಬರೀ ಒಂದೇ ವಿಡಿಯೋಗೆ 15-16 ಲಕ್ಷ ದುಡ್ಡನ್ನ ನೀವು ಅರ್ನಿಂಗ್ನ ಮಾಡ್ಕೋಬಹುದು. ನಿಮ್ಗೆ ಏನಾದರೂ 5-6 ಲಕ್ಷ ವ್ಯೂಸ್ ಬಂತಪ್ಪ ಅಂದರೆ. ಅದ್ಯಾವ ಟಾಪಿಕ್ಸ್ ಅಂತ ಹೇಳೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಅದೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಒಂದು ಟಾಪಿಕ್ ಕಡೆ ಬರೋದಾದರೆ, ಸೊ ಯೂಟ್ಯೂಬ್ನಲ್ಲಿ ಹೈಯೆಸ್ಟ್ ದುಡ್ಡು ಬರೋ ಟಾಪಿಕ್ ಅಪ್ಪ ಅಂದರೆ ಸೊ ಇದೇ ಯಾವುದಪ್ಪ ಅಂದರೆ ಸೊ ಅರ್ನಿಂಗ್ ಆ್ಯಪ್ಸ್ ಬಗ್ಗೆ ವಿಡಿಯೋನ ಮಾಡೋದು, ರೆಫರ್ ಮಾಡಿ ಅರ್ನ ಮಾಡೋದಾಗಿರ್ಬೋದು, ಟ್ರೇಡಿಂಗ್ ಮಾಡಿ ಅರ್ನ ಮಾಡೋದಾಗಿರ್ಬೋದು, ಸೊ ಮತ್ತು ಬೇರೆ ಬೇರೆ ಇನ್ವೆಸ್ಟ್ ಮಾಡಿ ಸೊ ಅರ್ನ ಮಾಡೋದಾಗಿರ್ಬೋದು. ಈ ರೀತಿ ನೀವೇನಾದರೂ ವೀಡಿಯೋಸ್ನ ಮಾಡ್ತಾ ಇದ್ದಾರೆ ಅಂದರೆ ತುಂಬಾ ದುಡ್ಡನ್ನ ಅರ್ನಿಂಗ್ಸ್ನ ಮಾಡ್ಕೋಬೋದು. ಸೊ 3 ಕಡೆಯಿಂದ ಸೊ ನಿಮಗೆ ದುಡ್ಡು ಬರುತ್ತೆ. ಯಾವ ರೀತಿಯಪ್ಪ ಅಂದರೆ, ಸೊ ಒಂದು ನಿಮ್ಗೆ ಏನಾದರೂ ಹೆಚ್ಚಿಗೆ ಯೂಸ್ ಬರ್ತಾ ಇದ್ರೆ ಸ್ಪಾನ್ಸರ್ಶಿಪ್ ಮಾಡ್ತಾರೆ ಬೆಟ್ಟಿಂಗ್ ಆ್ಯಪ್ಸು, ಸೊ ಅಲ್ಲಿ ಕೂಡ ನೀವು ಅರ್ನ ಮಾಡ್ಕೋಬೋದು. ಇನ್ನೊಂದು ಯೂಟ್ಯೂಬ್ ಕಡೆಯಿಂದ ದುಡ್ಡು ಬರುತ್ತೆ ಸೊ ವ್ಯೂಸ್ ಮುಖಾಂತರ. ಇನ್ನೊಂದು ಯಾವ ರೀತಿಯಪ್ಪ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಸೊ ರೆಫರ್ ಮಾಡಿ ಅರ್ನ ಮಾಡ್ತಾರಲ್ಲ, ಸೊ ಆ ರೀತಿ ನೀವೇನಾದರೂ ಡಿಸ್ಕ್ರಿಪ್ಷನಲ್ಲಿ ಸೊ ಲಿಂಕ್ನ ಕೊಟ್ಟು ರೆಫರ್ ಮಾಡಿದ್ರಪ್ಪ ಅಂದರೆ ಸೊ ಬೇರೆ ಬೇರೆ ನಿಮ್ಮ ಸಬ್ಸ್ಕ್ರೈಬರ್ಸು ಅಲ್ಲಿ ಕೂಡ ನೀವು ಅರ್ನ ಮಾಡ್ಕೋಬೋದು. ಸೊ ನೀವೇನಾದರೂ ಈ ಟಾಪಿಕ್ಸ್ನಲ್ಲಿ ವೀಡಿಯೋಸ್ನ ಮಾಡ್ತಾ ಇದ್ದಾರೆ ಅಂದರೆ ಸೊ 3 ಕಡೆಯಿಂದ ನಿಮಗೆ ಅರ್ನಿಂಗ್ಸ್ ಆಗುತ್ತೆ. ಸೊ ತುಂಬಾ ಅರ್ನಿಂಗ್ಸ್ನ ಮಾಡ್ಕೋಬೋದು. ನೆಕ್ಸ್ಟ್ ಟಾಪಿಕ್ ಕಡೆ ಬರೋದಾದ್ರೆ, ಸೊ ಯಾವ ರೀತಿಯಪ್ಪ ಅಂದರೆ ಸೊ ಬಿಸ್ನೆಸ್ ಬಗ್ಗೆ ವೀಡಿಯೋಸ್ನ ಮಾಡೋದು, ಸೊ ಯಾವ ರೀತಿ ಬಿಸ್ನೆಸ್ನ ಮಾಡೋದು, ಸೊ ಯಾವ ರೀತಿ ಇನ್ವೆಸ್ಟ್ನ ಮಾಡೋದು. ಸೊ ಈ ರೀತಿ ನೀವೇನಾದರೂ ವೀಡಿಯೋಸ್ನ ಮಾಡ್ತಾ ಇದ್ದೀರಾ ಅಂದರೆ ಸೊ ಸ್ಟಾಕ್ ಮಾರ್ಕೆಟ್ ಇರ್ತಾವಲ್ಲ, ಸೊ ಅದ್ರ ಬಗ್ಗೆ ನೀವೇನಾದರೂ ವೀಡಿಯೋಸ್ನ ಮಾಡ್ತಾ ಇದ್ದೀರಾ ಅಂದರೆ ತುಂಬಾ ದುಡ್ಡು ಅರ್ನಿಂಗ್ಸ್ನ ಮಾಡ್ಕೋಬೋದು. ಇವಾಗ ಲಾಸ್ಟ್ ಟಾಪಿಕ್ ಕಡೆ ಬರೋದಾದರೆ, ಸೊ ಯಾವ ರೀತಿಯಪ್ಪ ಅಂದರೆ ಸೊ ಯೂಟ್ಯೂಬ್ ಟಿಪ್ಸು, ಸೊ ಯಾವ ರೀತಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು, ಸೊ ಯಾವ ರೀತಿ ತಮ್ಲೇನ ಹಾಕೋದು, ಸೊ ಯಾವ ರೀತಿ ಅರ್ನಿಂಗ್ಸ್ನ ಮಾಡೋದು ಅಂತೇಳಿ ನೀವೇನಾದರೂ ವೀಡಿಯೋಸ್ನ ಮಾಡ್ತಾ ಇದ್ದೀರಾ ಅಂದರೆ ಸೊ ಬರೀ ಯೂಟ್ಯೂಬ್ ಬಗ್ಗೆನೇ. ಸೊ ಅಲ್ಲಿ ಕೂಡ ನಿಮಗೆ 1,000 ವ್ಯೂಸ್ಗೆ $1 ಬರುತ್ತೆ. ಸೊ ಈ ರೀತಿಯಾಗಿ ಸೊ ಹೆಚ್ಚಿಗೆ RPMನಲ್ಲಿ ಸೊ ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ. ಸೊ ಯೂಟ್ಯೂಬ್ನಲ್ಲಿ ಹೆಚ್ಚಿಗೆ ದುಡ್ಡು ಬರೋ ವೀಡಿಯೋಸ್ ಯಾವಪ್ಪ ಅಂತೇಳಿ. ಈಗ ಫಸ್ಟ್ ಒಂದು ಟಾಪಿಕ್ ಹೇಳಿದ್ನಲ್ಲ, ಸೊ ಆ ಟಾಪಿಕ್ನಲ್ಲಿ ನೀವೇನಾದರೂ ವೀಡಿಯೋಸ್ನ ಮಾಡಿದ್ದೀರಾ ಅಂದರೆ ಸೊ ತುಂಬಾ ದುಡ್ಡನ್ನ ಅರ್ನಿಂಗ್ಸ್ನ ಮಾಡ್ಕೋಬೋದು. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರೋ ಹೊಸ ಬಂದು ಹೋಗಲಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.